ಶಾಂತವಾದ ಕಾಡಿನಲ್ಲಿ ಚಿಕ್ಕು ಗುಬ್ಬಚ್ಚಿ ಮತ್ತು ಕಾಳುಕಾಗೆ ಎಂಬ 2 ಪಕ್ಷಿಗಳು ಪಕ್ಕದ ಮರಗಳ ಮೇಲೆ ವಾಸಿಸುತ್ತವೆ. ಚಿಕ್ಕು ಹರ್ಷಚಿತ್ತದಿಂದ ಮತ್ತು ಶ್ರಮವಹಿಸುವವನಾಗಿರುತ್ತಾನೆ, ಆದರೆ ಕಾಳು ಸೋಮಾರಿಯಾಗಿರುತ್ತಾನೆ ಮತ್ತು ಚಿಕ್ಕು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕಾಗಿ ಆಗಾಗ್ಗೆ ಅಣಕಿಸುತ್ತಾನೆ. ಒಂದು ದಿನ ಚಿಕ್ಕು ಆಕಾಶದಲ್ಲಿ ಕಪ್ಪು ಮೋಡಗಳು ಸೇರುವುದನ್ನು ಗಮನಿಸುತ್ತಾನೆ. ಚಂಡಮಾರುತ ಬರುವ ಮೊದಲು ತನ್ನ ಗೂಡನ್ನು ಬಲಪಡಿಸಲು ಒಣಹುಲ್ಲು, ಎಲೆಗಳು ಮತ್ತು ಕೊಂಬೆಗಳನ್ನು ಸಂಗ್ರಹಿಸಲು ಅವಳು ಬೇಗನೆ ಪ್ರಾರಂಭಿಸುತ್ತಾಳೆ. ಮತ್ತೊಂದೆಡೆ ಕಾಳು ಅವಳ ಎಚ್ಚರಿಕೆಯನ್ನು ತಳ್ಳಿಹಾಕುತ್ತಾಳೆ. ಇದು ಸ್ವಲ್ಪ ಮಳೆಯಾಗಿದೆ, ಏಕೆ ತುಂಬಾ ಚಿಂತೆ? ಸಂಜೆಯ ಹೊತ್ತಿಗೆ ಚಂಡಮಾರುತವು ಬಲವಾದ ಗಾಳಿ ಮತ್ತು ಭಾರೀ ಮಳೆಯೊಂದಿಗೆ ಕಾಡಿಗೆ ಅಪ್ಪಳಿಸುತ್ತದೆ. ಚಿಕ್ಕು ತನ್ನ ಗಟ್ಟಿಮುಟ್ಟಾದ ಗೂಡಿನಲ್ಲಿ ಸುರಕ್ಷಿತವಾಗಿರುತ್ತಾಳೆ, ಆದರೆ ಕಾಳುವಿನ ಕಳಪೆ ಗೂಡು ನಾಶವಾಗುತ್ತದೆ. ಕಾಳು ನಡುಗುತ್ತಾ ಮಳೆಯಲ್ಲಿ ತೊಯ್ದು ಹೋಗಿದೆ. ಕಾಳು ತೊಂದರೆಯಲ್ಲಿರುವುದನ್ನು ನೋಡಿ ಚಿಕ್ಕು ಅವನನ್ನು ಆಶ್ರಯ ಪಡೆಯಲು ತನ್ನ ಗೂಡಿಗೆ ಆಹ್ವಾನಿಸುತ್ತಾಳೆ. ಕಾಳು ಮುಜುಗರವಾದರೂ ಚಿಕ್ಕುವಿನ ದಯೆಗೆ ಕೃತಜ್ಞಳಾಗಿದ್ದಾಳೆ. ಅವಳ ಶ್ರಮವನ್ನು ಅಪಹಾಸ್ಯ ಮಾಡುವುದು ಎಷ್ಟು ತಪ್ಪು ಎಂದು ಅವನಿಗೆ ಅರ್ಥವಾಗುತ್ತದೆ. ಚಂಡಮಾರುತವು ಹಾದುಹೋದ ನಂತರ ಕಾಳು ಚಿಕ್ಕುವಿನ ಸಹಾಯದಿಂದ ತನ್ನ ಗೂಡನ್ನು ಮರುನಿರ್ಮಾಣ ಮಾಡಲು ನಿರ್ಧರಿಸುತ್ತಾನೆ. ಈ ಸಮಯದಲ್ಲಿ ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಮತ್ತು ಬಲವಾದ, ಸುರಕ್ಷಿತವಾದ ಮನೆಯನ್ನು ನಿರ್ಮಿಸುತ್ತಾರೆ. 2 ಹಕ್ಕಿಗಳು ಒಟ್ಟಿಗೆ ಕುಳಿತು ಸಂತೋಷದಿಂದ ಮತ್ತು ಯಾವುದೇ ಸವಾಲನ್ನು ಎದುರಿಸಲು ಸಿದ್ಧವಾಗುವುದರೊಂದಿಗೆ ಕತೆ ಕೊನೆಗೊಳ್ಳುತ್ತದೆ.